ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನಿಷಾ ಗೌಡ. ಸೊ ಇವತ್ತಿನ ವ್ಲಾಗಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಮ್ಮ ಪಾಪದು ಎಣ್ಣೆ ಮಸಾಜು ಕೂಡ ಆಯಿತು. ಯುಗಾದಿ ಸ್ಪೆಷಲಿಗೆ ಎಣ್ಣೆ ಮಸಾಜು ಕೂಡ ಮಾಡಿಸಿದ್ದೀವಿ. ಆಗಲ್ಲ ಮಗ, ಇಲ್ಲಿ ಇಷ್ಟೇ ಆಗಲ್ಲ. ಹಬ್ಬದ ಪೂಜೆ ಎತ್ತಿಟ್ಟೆ, ನೀನು ಇಡಬೇಕಿತ್ತು. ಒಂದು ಗ್ಯಾಸ್ ಹತ್ರ ಕುತ್ಕೊಂಡು ಹಿಂಗೆ ಕಾಯಿಸೋದು. ಏನಕ್ಕೆ ಇದನ್ನ ಮಾಡೋದು ಪುಡ್ತಾಯಿ? ಏನಕ್ಕೆ ಶೀತ ಆಗಬಾರ್ದು ಮಕ್ಕಳಿಗೆ. ತಲೆಯಲ್ಲಿ ಚಂಡಿ ಇದ್ರೆ ಶೀತ ಆಗುತ್ತಾ, ಕೆಮ್ಮು ಬರುತ್ತಾ ಮಕ್ಕಳಿಗೆ, ಅದೇನು ಬರಬಾರ್ದು ಅಂತನಾ? ಅದೇ. ಸೊ ನಿಮ್ಮ ಮನೇಲಿ ಏನಾದ್ರು ಮಗು ಇದ್ದರೆ ಸ್ನಾನ ಮಾಡಿಸಾದ್ಮೇಲೆ ಕೆಂಡ ಆಬ್ವಿಯಸ್ಲಿ ಇಷ್ಟು ಬೇಗ ಅಂತೂ ಅಂತಲ್ಲ. ಸೊ ಏನಾದರೂ ಕೆಂಡ ಆಗಲಿಲ್ಲ ಅಂತಂದರೆ ದಿಸ್ ಇಸ್ ಪ್ಲ್ಯಾನ್ ಬಿ. ಈ ಥರ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ ಕೂಡ. ಆ ಥರ ಬಟ್ಟೆ ಒಂದು ಕಟ್ಕೊಂಡು ಕೈಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಿಂಗೆ ತುಂಬಾ ಹಣ ಮಾಡಿದ್ರೆ ನಿದ್ದೆ ಮಾಡಕ್ಕಾಗಲ್ಲಂತೆ. ತುಂಬಾ ನಿದ್ದೆ ಮಾಡಿದ್ರೆ ಹಣ ಮಾಡಕ್ಕಾಗಲ್ಲಂತೆ. ಯಾವ್ದು ಬೇಕು? ನೀವು ಯಾಕೆ ಚೂಸ್ ಮಾಡ್ತೀರಾ? ನನಗೆ ಎರಡೂ ಬೇಕು. ಎಲ್ಲ ಒಂದೇ ಚೂಸ್ ಮಾಡಿ. ನಿದ್ರೆ ನೋಡಬೇಕು, ತುಂಬಾ ಹಣ ನೋಡಬೇಕು. ನನಗೆ ತುಂಬಾ ನಿದ್ರೆ ಒಳ್ಳೇದು ಅನ್ಕೊಳ್ತೀನಿ. ಹಣ ಕಮ್ಮಿನಾ? ಅಲ್ಲ, ಹಣ ಬೇಕು. ಹಣ ಇಲ್ಲ ಅಂದ್ರೆ ಮನುಷ್ಯ ಹಣಕ್ಕೆ ಸಮಾನ. ಹಣ ಅಷ್ಟು ಬೇಕು. ಆದರೆ ಹಣನೇ ಅಂತ ಹೇಳಿ ಹಣ ಆಗೋದು ಬೇಡವಲ್ಲ. ಕರೆಕ್ಟ್. ಸ್ನಾನ ಮಾಡಲ್ವಾ ನೀವು? ಎಲ್ಲರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಿದ್ದ, ನೀವು ಏನು ಮಾಡ್ತಾ ಇಲ್ಲ, ಸುಮ್ಮನೆ ನಿದ್ದೆ ಹೊಡಿತಿದ್ದೀರ ಅವಾಗಿಂದ. ಇವಾಗ ನೋಡಿ, ಇವಾಗ ಸ್ನಾನ ಮಾಡಿಬಿಟ್ಟು ಒಂಚೂರು ಕಣಪುರ ಹೋಗ್ಬೇಕು ಮಾಡ್ತೀನಿ. ಈಗ ಒಂದು ಗಾದೆ ಹೇಳಿದೆ, ತಾನು ಕೇಳಿಸ್ಕೊಂಡಿಲ್ಲ ಗೊತ್ತಾ? ತುಂಬಾ ನಿದ್ದೆ ಮಾಡಿದ್ರೆ ಹಣ ಮಾಡೋಕ್ಕಾಗಲ್ವಂತೆ. ತುಂಬಾ ಹಣ ಮಾಡಿ ನಿದ್ದೆ ಮಾಡೋದು ಯಾವ್ದು ಬೇಕು ಈಗ ನಿನಗೆ? ಅಮ್ಮ ನಿಮ್ಮನೆ ನಿದ್ದೆ ಮಾಡಲ್ಲ, ಸಾಕು ಈಗ ನಿದ್ದೆ. ಈಗ ಹಣ ಮಾಡಕ್ ಹೋಗ್ತೀನಿ ಕನಕಪುರಕ್ಕೆ. ಇಲ್ಲ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಲ್ಲ ನೀವು? ಈಗ ಮಾಡ್ಕೊಂಡೆ ಎಲ್ಲಿ ಎಣ್ಣೆ ಹಚ್ತಾ ಇಲ್ಲ ನೀವು? ಬಿಡ, ಎಣ್ಣೆ ಕಾಯಿಸ್ತೇನೆ. ಅಲ್ಲ, ಹಿಂದೆ ಅಲ್ಲ, ಬನ್ನಿ ಕಾಯಿಸ್ಕೊ ಅಂತ ಹೇಳ್ತಾಳೆ. ಹಿಂದೆ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡೋದು ನಾವು ತಾನೆ. ಏನ್ ಕೆಲಸ ಮಾಡಿದ್ದೀವಿ ಅಂತ ದೇವ್ರಿಗೆ ಗೊತ್ತು. ಸ್ನಾನ ಮಾಡ್ತೀನಿ. ಅಲ್ಲ, ಇವತ್ತು ಫ್ಯಾಷನ್ ಅಂತ ಹಿಂದೆಲ್ಲ ಯುಗಾದಿ ಮಾಡಿ ಹಿಂದಿನ ದಿವಸ ಮತ್ತೆ ಹೋಳಿಗೆ ಒಬ್ಬಟ್ಟು ಎಲ್ಲ ಮಾಡಿರೋರು. ಇವತ್ತು ಹೆಂಗೆ 9 ಗಂಟೆಗೆ ಹೇಳ್ತಾರೆ. 9 ಗಂಟೆಗೆ ಹೋಳಿಗೆ ಬರೋದು ಹೋಗಿ ಕ್ಯೂ ನಿಂತ್ಬೇಕು ನಾವು. ಯಾರೋ ಕ್ಯೂ ನಿಂತ್ಕೊಂಡು ಹೋಳಿಗೆ ತರಬೇಕು. ಪ್ರಪಂಚ ಯಾವ ರೀತಿ ಚೇಂಜ್ ಆಗ್ತದೆ, ಯಾವ ರೀತಿ ಮನೆ ಮಕ್ಳು ಇದ್ರು. ಇವಾಗಲ್ಲ, ಹಿಂದೆನೂ ಮಕ್ಳು ಇದ್ರು, ಮಗು ಇತ್ತು. ಹಿಂದೆಲ್ಲ ಬೆಳಿಗ್ಗೆ ಹೊಲಕ್ಕೆ ಹೋಗ್ಬಂದು ಈಗ ಮಾತಾಡ್ತಿರೋಷ್ಟೊತ್ತಿಗೆ ಎಣ್ಣೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋರು. ವೈಟ್ ಪಂಚೆ ವೈಶಿ ಚಡ್ಡಿ ಹಾಕೊಂಡು ನಿಂತಿಲ್ಲ. ಈಗ ವೇಷ ಹಾಕೋತೀನಿ, ಪಂಚೆ, ಬಿಳಿ ಪಂಚೆ. ಹಂಗೆ ಕನಕಪುರಕ್ಕೆ ಹೋಗ್ತೀರಾ? ಪಂಚೆ ಹಾಕೊಂಡು ಹೋಗ್ತೀನಿ. ನಾರ್ಮಲ್ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು? 33 ವರ್ಷ. ಅದು ಯಾಕೆ ಹಾಸನ ಭಾಷೆ ಬಿಟ್ಟಿಲ್ಲ ಆಯ್ಕೊಂಡು? ಅದು ಯಾವತ್ತು ಕಲ್ತಿದ್ದು ಅದು ಮರಿಬಾರ್ದಂತೆ. ಅಲ್ಲ, ಯಾವ್ದು ಕಷ್ಟಪಡ್ತಾರ. ನಾನು ತಂದಿಟ್ಟಿದ್ರು ಕಟ್ ಮಾಡಿಲ್ವಾ? ಕಷ್ಟಪಟ್ಟು ಕಟ್ ಮಾಡಿ ಬೆಳಗ್ಗೆ ಎದ್ದು ಚೆನ್ನಾಗಿ ನಿದ್ದೆ ಹೊಡೆದು ತಿಂದ್ಬಿಟ್ಟು ಇವಾಗ ಎದ್ದು ತಿಂತಾ ಇರೋದು ನೋಡು. ಹಬ್ಬದ ವೈಬೈ ಇಲ್ಲ. ವೈಬಂದ್ರೆ ನೀನು ನೋಡಬೇಕಾ? ಅಮ್ಮ ಕ್ಯಾರೆಟ್ ಖಾಲಿ ಬಿಡಿ ಇವತ್ತು. ಒಂದೇ ಕಟ್ ಮಾಡಿದ್ದೇನೆ. ಅದೇ ಕಟ್ ಮಾಡ್ಬೇಕೀಗ. ವೈಬಂಗ ಅಡಿ ಬರಿ ಮಿನಿಮಲ್
ಏನ್ ಕೊಡ್ಸಿದ್ರಿ ನಿಮ್ಮ ಇವತ್ತು ವೈಫ್ ಬರ್ಡೇ ಬೇರೆ? ಈ 85 kg ಬಾಡಿ ಕೊಡ್ಸಿದ್ನಿ. ನಾ ಬಾಡಿ ಇಟ್ಕೊಂಡು ಏನ್ ಮಾಡ್ಲಿ? ನೋಡಿ ಆ ಕ್ವಶನ್ ನೀವು ಆನ್ಸರ್ ಮಾಡ್ಲೇಬೇಕು. 2 ನೆಕ್ಲೆಸ್ ಹಾಕಿದ್ರೆ ಬೆಳಗ್ಗೆ ಸ್ಟೇಟಸ್ಗೆ ಇನ್ನ 2 ನೆಕ್ಲೆಸ್ ಹಾಕೊಂಡ್ರೆ ಕೊಡ್ಸಿರೋದು ಕೊಡ್ಸಿರೋದು. ಅದನ್ನ ಥ್ಯಾಂಕ್ ಯೂನೇ ಇಲ್ಲ ನೋಡಿ. ಅದು ಥ್ಯಾಂಕ್ ಯು. ಯಾರು ಅಪ್ಪ ಮಾಡಿ ಕೊಡಿಸ್ತೀನಿ ಅಂತ ನನ್ನ ದುಡ್ಡಲ್ಲಿ ನಾ ತಗೊಳಕ್ಕೆ ಥ್ಯಾಂಕ್ ಯು. ನೋಡಿದ್ರಾ? ಹೋಗಿ ಬಂದು ಕ್ಯಾರೆಟಲ್ಲಿ ತಗೊಂತೀನಿ ಅಂತಿದ್ದೆ. ಬ್ಲೌಸಲ್ಲಿ ನಂಗೆ ಬಂದಿದ್ಯಾ? ಇವಾಗ ಅವ್ರು ತಗೊಂಡು ಅವ್ರ ದುಡ್ಡಲ್ಲಿ ಇಲ್ಲಿ ನೀವು ಕೊಡ್ಸಿದ್ದ ಆ ನೆಕ್ಲೆಸ್ನ? ₹1 ಸಂಪಾದನೆ ಮಾಡಿದ್ದು. ₹1 ಅಂತ. ನಂದು ₹1 ನಂದು ₹1 ಇದೆ ಅಂದ್ರೆ ನಿಂದು. ₹1 ಅಲ್ಲ, ಲಕ್ಷ ಹಾಕಿದ್ದೀನಿ ₹1. ನನ್ನ ಮಗ ಅವಳು ಹೆಂಗೆ ಆರೈಕೆ ಮಾಡಿದ್ರು, ನಮಗೂ ಮಾಡಿಲ್ಲ. ನಿಮ್ಮ ಮರಕ್ಕೆ ಸಣ್ಣ ಪಾಪ ನಿಮಗೆ ಆರೈಕೆ ಮಾಡಕ್ಕೆ ತಿಕ್ಕೊಡು. ಅದೇ ಅವ್ರ ಆರೈಕೆ ಅಂದ್ರೆ ಏನಂತಾನೆ ಗೊತ್ತಿರಲಿಲ್ಲ. ನಿಮ್ಮ ಅಮ್ಮನ ಕೇಳ್ಬೇಕು ನೀವು. ಕಾರಣ ಹೋಗಿ ಕ್ಯಾರೆಕ್ಟರ್ ಈಗ ಮೇಲ್ಕೋರು ಕೇಳ್ತೀವಿ, ಅಮ್ಮ ನಂಗೆ ಹೆಂಗೆ ಆರೈಕೆ ಮಾಡಿದೆ. ಏವಿಡ ಎಣ್ಣೆ ಕಳಿಸಿಲ್ಲ, ಒಗ್ಗಡೆ ಕಡೆಯಿಂದ ಬರ್ತಾರೆ ಮಸಾಲೆ ಮೇಲೆ ಕರೆಸ್ತೀನಿ ಬಮ್ಮಳಿದ್ದಾರೆ. ಮೊದಲೇ ನಾಗರಾಜದು ಒಣಗಲು ಸೊಂಟ ಮುರಿದಾರೆ. ಇವತ್ತು ಹಿಂಗ್ ನಡೀತಾರೆ, ಹಿಂಗ್ ನಡೀತಾರೆ. ಆಮೇಲೆ ನನ್ ಮುರಿಲ್ಲ ಆಮೇಲೆ ಬಾಯ್ ಮಾಡು. ಅವ್ರಿಗೆ ಹಂಗ ಆಗಿದ್ದು. ಅಲ್ಲಿ ಅವು ಅನ್ಲಿಮಿಟೆಡ್ ಡ್ರಿಂಕ್ಸ್ ಮಾಡ್ತಾರೆ ಅವರು, ಗೊತ್ತಾಗಲ್ಲ. ಚಕ್ಕ ಅಪಾರ ಹೋಗ್ತಾರೆ. ನಾಗರಾಜ್ ಇವ್ರು ನಡೆಯಕ್ಕಾಗಲ್ಲಪ್ಪ, ಆ ಥರ ಬಂದಿದೆ. ಅವರು ಪ್ರೊಫೆಷನ್ ಅಲ್ಲ. ನಿಮ್ಮ ಅಮ್ಮ ಪ್ರೊಫೆಷನ್. ಬಾರಿ ಮಾಡು. ನೀನು ಯೂಟ್ಯೂಬ್ ಆಯ್ತಲ್ಲ. ಈ ಬಟ್ಟೆ ಒಂದಿದೆ, ಈ ಬಟ್ಟೆ ಒಂದಿದೆ. ಮೈ ಕ್ರೀಮ್ ಆಯ್ತಾ? ಹಾಕಿಲ್ಲ. ಇದ್ರಲ್ಲಿ ನೋಡೋಣ ಯಾವ ಬಟ್ಟೆ ಅಂತ. ನಾವು ಚೆನ್ನಾಗಿ ಹಾಕಲ್ಲ ಪಾಪುಗೆ. ಅದಕ್ಕಂದಮ್ಮ ಕ್ರೀಮ್ ಖಾಲಿ ಆಗಿದೆ, ತರಬೇಕು. ನಾನು ಯೂಸ್ ಮಾಡೋ ಕ್ರೀಮ್ ಬಂದು ಅವಿನೋ ಅಂತ ಅಂದ್ಬಿಟ್ಟು ಪಾಪುಗೆ. ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಕೂಡ ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋಲಿ. ಬಾಡಿ ಆ್ಯಂಡ್ ಫೇಸಿಗೆ ಅಲ್ವಾ ಅಲ್ವಾ? ಕಾಲಿಗೆ ಹಾಕೋಣ, ಕೈಗಾಯ್ತು, ಮುಖಕ್ಕೆ ಹಾಕೋಣ ಚಿನ್ನಮ್ಮ. ಕಿವಿ ಅಲ್ಬಾರ್ದು. ಆಯ್ತು 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 ಆಯ್ತು. ಮುಖ ಮುಟ್ಟೋದಂದ್ರೆ ಆಗಲ್ಲ. ಅಮ್ಮ ಬಂಗಾರಿ ಬೆನ್ನಿಗೆ ಹಾಕೋಣ, ಬೆನ್ನಿಗೆ ಹಾಕೋಣ. ಇದನ್ನ ಇದೊಂದ್ಸತಿ ಹಾಕಿ ನೋಡೋಣ. ಉದ್ದಾಕೊಂಡು ಹಾಕ್ಬೋದೆ ನೋಡಿಗೆ. ಇದು ಚಿನ್ನಮ್ಮ. ಆಯ್ತು ಆಯ್ತು ಆಯ್ತು, ಮುಗೀತು. ಕ್ಯೂಟ್ ಕಾಣಿಸ್ತಲ್ಲ ನಮ್ಮ ಮಗಳು ಚಿನ್ನಮ್ಮ. ತಡಿ ಕಾಲಿಗೆ ನೋಡು ಯಾವ್ದು ಅಂತ ತೆಗ್ದಿಟ್ಟೆ.
ಎಂತ ಗಟ್ಟಿ ಆಗಿತ್ತು ಇನ್ನೇನು ತಣ್ಣಗಾಗ ಸಾಕು ಸಾಕು ಸುಟ್ಟು ಬೇಕಲ್ಲ ಅದು ಇಂಪಾರ್ಟೆಂಟ್ ವಿಟಮಿನ್ ಡಿ ಸಿರಪ್ ಪಾಪುಗೆ ಅದಕ್ಕೆ ಡೈಲಿ ಅವಳು ಹಾಲು ಕುಡಿದಾದ್ಮೇಲೆ 1.5 ml ಅಷ್ಟು ಹಾಕೋದು. ಈ ಸಿರಪ್ಗೆ ಏನೋ ಅವಳೇನು ಇದು ಮಾಡೋದಿಲ್ಲ, ಯಾಕಂದರೆ ಸ್ವೀಟ್ ಇದೆ ಅದೊಂದು ಸ್ವಲ್ಪ. ಬೇರೆ ಸಿರಪ್ ಹಾಕ್ಬಿಟ್ರೆ ಅಂತ ಬ್ರೇಕ್ ಡ್ಯಾನ್ಸು ಎಲ್ಲ ಕೊಡಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಚಿನ್ನಮ್ಮ. ಥ್ಯಾಂಕ್ ಯು ಅಜ್ಜಿ. ಹ್ಯಾಪಿ ಯುಗಾದಿ. ಪಾಪುಗೆ ಅಜ್ಜಿ ಕಡೆಯಿಂದ ಗಿಫ್ಟ್, ಅಜ್ಜಿ ತಾತ ಕಡೆಯಿಂದ ಕೈ ಕೈ. ಹ್ಯಾಪಿ ಯುಗಾದಿ. ಆ್ಯಂಡ್ ಅವ್ರು ಚಿಕ್ಕಪ್ಪ ಕೊಡ್ಸಿರೋ ಕೈಗೆ ಈಗ ಕರೆಕ್ಟ್ ಆಗುತ್ತೆ. ಆಗುತ್ತಲ್ಲ. ಕಳ್ಸೋಣ ಚಿಕ್ಕಪ್ಪಗೊಂದು ಫೋಟೋ ಕಳ್ಸೋಣ. ಹಿಂದೆ ಹೇಳಿ ಹಿಂದೆ ಹಂಗೆ ತಲೆ ಇಲ್ಲಿ ಕೈ ಇಲ್ಲಿದೆ. ಅಜ್ಜಿ ಕೈ ಒಂದು ಸ್ವಲ್ಪ ಟೈಮಲ್ಲಿ ಪಾಪುನ ಮಲಗಿಸಿದ್ವಾ, ಅವಳೆ ಬಟ್ಲನ್ನ ಚೆಲ್ಕೊಂಡು ತಿನ್ಕೊಂಡಿದ್ದಾಳೆ. ಸೊ ನಂದು ಸ್ನಾನ ಆಯಿತು, ತಲೆ ಸ್ನಾನ ಮಾಡಿದ್ದೀನಿ. ಆ್ಯಂಡ್ ಟೈಮ್ ಬಂದು 2 o'clock. ತುಂಬ ಅಂದರೆ ತುಂಬ ಹೊಟ್ಟೆ ಎಸಿತಾ ಇದೆ ನನಗಂತೂ. ಸೊ ಬೇಗ ಪಟ ಅಂತ ಸ್ಯಾರಿ ಉಟ್ಕೊಂಡು, ಆ್ಯಂಡ್ ದಿಸ್ ಬ್ಯೂಟಿಫುಲ್ ಸ್ಯಾರಿ ಈಸ್ ಫ್ರಮ್ ಸಾತ್ವಿಕ ವಸ್ತ್ರಂ ಅಂತ ಅಂದ್ಬಿಟ್ಟು ಐ ಹ್ಯಾವ್ ದ ಬ್ಯಾಗ್ ಇಲ್ಲಿ ತೋರಿಸ್ತೀನಿ. ಹಾಂ, ಎಸ್ ವಾ ಸಾತ್ವಿಕ ವಸ್ತ್ರಂ ಅಂತ ಅಂದ್ಬಿಟ್ಟು ಅವ್ರದ್ದು ಈ ಸ್ಯಾರಿ, ದಿಸ್ ಬ್ಯೂಟಿಫುಲ್ ಶಿಫಾನ್ ಬನಾರಸ್ ಸ್ಯಾರಿ. ಇದ್ರದ್ದು ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿಲ್ಲ. ದಿಸ್ ಇಸ್ ಅ ರೆಡಿಮೇಡ್ ಬ್ಲೌಸ್. ಸದ್ಯಕ್ಕೆ ಬೇಡ ಸ್ಟಿಚ್ ಮಾಡಿಸೋದು ಅಂತ ಮಾಡ್ಸೋಕೆ ಹೋಗಲಿಲ್ಲ, ಆನ್ಲೈನಲ್ಲೇ ಇದ್ದು ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರದ್ದು ಲಿಂಕ್ ಕೂಡ ನಾನು ಹಾಕ್ತೀನಿ. ಸೊ ಚೆಕ್ ಮಾಡ್ಬೋದು ನೀವು. ಏನಾದರೂ ಬ್ಲೌಸ್ ಹೊಲ್ಸೋಕ್ಕೆ ಏನಾದರೂ ಇಷ್ಟ ಇಲ್ಲ ಅಂತ ಅಂದರೆ ಈ ಥರ ರೆಡಿಮೇಡ್ ಬ್ಲೌಸಸ್ನ ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ತಲೆ ಒಣಗಿಸೋ ಅಷ್ಟು ಪೇಷನ್ಸ್ ಇಲ್ಲ, ಬಿಕಾಸ್ ಅಷ್ಟು ಅಂದರೆ ಅಷ್ಟು ಹೊಟ್ಟೆ ಎಸಿರ್ತದೆ. ಮುಖಕ್ಕೆ ಬೇಗ ಒಂದು ಸ್ವಲ್ಪ ಅಟ್ಲೀಸ್ಟ್ ಟೋನರ್ ಹಾಕೊಂಡ್ಬಿಡೋಣ, ಬಿಕಾಸ್ ಸಿಕ್ಕಾಪಟ್ಟೆ ಮುಖ ಬಿಗಿತಾ ಇದೆ. ಗೊತ್ತಿಲ್ಲಲ್ಲ, ನಮ್ಮ ಅಮ್ಮ ಮನೆಗೆ ಬಂದಾದಮೇಲೆ ನಾನು ಇಷ್ಟು ಪೌಚಲ್ಲಿ ಅಷ್ಟೇ ನನ್ನ ಜೀವನ ನಾನು ಮಾಡ್ತಾ ಇರೋದು. ಆಲ್ ಮೈ ಸ್ಕಿನ್ ಕೇರ್, ನನ್ನ ಮೇಕಪ್ ಐಟಮ್ಸ್ ಎಲ್ಲ ಇದ್ರ ಒಳಗಡೆನೇ ಇದೆ, ಪೌಚ್ ಒಳಗಡೆನೇ ಇದೆ. ಇನ್ನೇನು ನಾನು ಹೆಚ್ಚಿಗೆ ತಂದಿಲ್ಲ. ಓಕೆ, ಇನ್ನು ಅಷ್ಟಾಗಿ ಏನಿರೋದಿಲ್ವಲ್ಲ, ಏನೋ ಬೇಕಿದ್ರೆ ಐ ಕ್ಯಾನ್ ಆಸ್ಕ್ ಮೈ ಹಸ್ಬೆಂಡ್ ಟು ಗೆಟ್ ಅಂತ ಅಂದ್ಬಿಟ್ಟು ಬರೀ ಅದೊಂದು ಪೌಚ್ ಇಟ್ಕೊಂಡು ಬಂದಿದ್ದೀನಿ. ಸಾಕು ಲಿಪ್ ಕೇರ್, ಆಮೇಲೆ ಬಂದು ಮುಖಕ್ಕೆ ಹಾಕೊಳ್ಳೋಣ. ಬಟ್ ಫಾರ್ ನಾವು ಐ ಥಿಂಕ್ ಹಾಕು, ಕೂದಲು ಒಣಗಿಸ್ಬೇಕು. ಸೊ ಇದು ನಮ್ಮ ಮನೆಯ ಹಬ್ಬದ ಊಟ. ವೈಟ್ ರೈಸ್, ಪಾಯಸ, ವಡೆ, ಬೀನ್ಸ್ ಪಲ್ಯ, ಕೋಸಂಬರಿ, ಆ್ಯಂಡ್ ಅದು ವೆಜ್ ಪಲಾವ್. ಏನು ಸಾಂಬಾರಮ್ಮ? ಮಿಕ್ಸ್ ವೆಜ್ ತರಕಾರಿ, ತರಕಾರಿ ಸಾಂಬಾರು, ಒಬ್ಬಟ್ಟು, ತುಪ್ಪ. ಬಟ್ ಟು ಬಿ ವೆರಿ ಆನೆಸ್ಟ್, ನಾನು ಇಷ್ಟೊಂದೆಲ್ಲ ತಿನ್ನಲ್ಲ. ಅವ್ರು ಆಲ್ರೆಡಿ ತಿಂತ ಕುತ್ಕೊಂಡಿದ್ದಾರೆ 1 by 1, ಅಜ್ಜಿ ಮತ್ತು ಅಮ್ಮ. ಎಸ್. ಆ್ಯಂಡ್ ನನ್ನ ಹಸ್ಬೆಂಡ್ ಮನೆಯಿಂದ ರಸಮ್ ಆ್ಯಂಡ್ ಇನ್ನೂ ಏನೋ ತರ್ತಿದಾರಂತೆ, ಗೊತ್ತಿಲ್ಲ ಏನಂತ. ಅದನ್ನು ಬರಲಿ, ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂತೀನಿ. ಪಾಯಸನೂ ಅಷ್ಟೊಂದು ಬೇಡ. ಕಂಚಿನ ತಟ್ಟೆಯಮ್ಮ, ತಕ್ಕಾಗಲ್ಲ ಈ ಕಂಚಿನ ತಟ್ಟೆನ. ಪಾಯಸ ಆಮೇಲೆ ಒಬ್ಬಟ್ಟಿನ ವಡೆ ಒಂದೇ ಸಾಕು. ಒಬ್ಬಟ್ಟಿನ ರಕ್ಷಕ್ ಆಬ್ವಿಯಸ್ಲಿ. ಕ್ಯಾಮ್ರಾ ಇಟ್ಬಿಟ್ಟಿದೆ ಮುಂದೆ, ನೋಡೇ ಇಲ್ಲ, ಇವಾಗ ನೋಡ್ತಾ ಇರೋದು. ಆಕ್ಟಿಂಗ್ ಅಲ್ಲ. ಏನು ಬೇಡ. ಹ್ಯಾಪಿ ಯುಗಾದಿ ಮೋ. ಅಯ್ಯೋ ಏನು ಬೇಡ.
ಏನಾದರೂ BJP ಕಡೆ ನಿಂತ್ಕೊಂಡ್ಯಾ? ಕರೆಕ್ಟು, ನಾನೇ ಕಮಲ ಹೂತಾರೆ ನಿಂತ್ಕೊಳ್ಳೋಣ ಅಂತ ರೆಡಿಯಾಗಿ ಪಾಪು ಜೊತೆ ಫೋಟೋ ತೆಗೆಸ್ಕೊಳ್ಳೋಣ. ನಾನು ನನ್ನ ಹಸ್ಬೆಂಡ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ವಿ. ಬಿಕಾಸ್ ಇದು ಪಾಪುದ ಫಸ್ಟ್ ಬರ್ಡೇನ ಅಲ್ಲ ಹಬ್ಬ, ಪಾಪುದು ಫಸ್ಟ್ ಹಬ್ಬ. ಸೊ ಅದಕ್ಕೆ ಒಂದು ಮೆಮೊರಿ ಇರಲಿ, ಒಂದು ಮೆಮೊರಬಲ್ ಆಗಿರಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಎಲ್ಲರೂ ಮಗು ಮಲಗಿದಾಗ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು. ಬಟ್ ಡೆಫಿನೆಟಾಗಿ ಅದು ಆಗೋದಿಲ್ಲ. ಮಗು ಮಲಗಿದಾಗ ಮಲ್ಕೊಳ್ಳಿ ಅಂತ ಹೇಳೋದು. ಮೇ ಬಿ ಆಗಿನ ಕಾಲದವ್ರು ಚೆನ್ನಾಗಿ ಮಲ್ಗೋರೇನೋ. ಬಿಕಾಸ್ ಟು ಬಿ ವೆರಿ ಆನೆಸ್ಟ್ ಏನಂತ ಅಂದರೆ, ಈಗ ನಾನು ಪಾಪು ಆಗಿರ್ಬೇಕಾದ್ರೆ ನಮ್ಮಮ್ಮ ಈಗಲೂ ಹೇಳ್ತಾರೆ, ನಾವೆಲ್ಲ ಅಷ್ಟು ಕಾಟನೇ ಕೊಟ್ಟಿಲ್ಲ, ಎಷ್ಟು ಪೀಸ್ಫುಲ್ಲಾಗಿ ಮಲ್ಕೊತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು. ಬಟ್ ಈಗಿನ ಮಕ್ಕಳು ಅಂತೂ 1% ಮಲಗಲ್ಲ. ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲ. ಅಪ್ಪ ಮಲಗಿಸೋದೇ ಒಂದು ದೊಡ್ಡ ಸಾಹಸ ಥರ ಆಗಿರುತ್ತೆ. 1 hour ಟ್ರೈ ಮಾಡಬೇಕು ಮಲಗ್ಸೋಕ್ಕೆ. ಅದು ಎಷ್ಟೊತ್ತು ಮಲಗೋದು? ½ an hourಗೆ. ಎಲ್ಲಿ ರೆಸ್ಟ್ ಮಾಡೋಕ್ಕಾಗುತ್ತೆ? ಆಗಲ್ಲ. ರೆಸ್ಟೂ ಇಲ್ಲ, ನಿದ್ದೆನೂ ಇಲ್ಲ. ಸೊ ಪಾಪು ಸರ ಆವಾಗಲೇ ತೋರಿಸ್ದೆ ಅಲ್ವ ನಾನು, ಅದನ್ನು ನಾನು ಹಾಕಿ ಟ್ರೈ ಮಾಡೋಣ ಅಂದ್ಕೊತಾ ಇದ್ದೀನಿ. ಹೆಸ್ರಿಗೆ ಮಾತ್ರ ಪಾಪುಗೆ, ಹಾಕೋದೆಲ್ಲ ಅವ್ರ ಅಮ್ಮ. ಇದೆಲ್ಲಿ ತೊಗೊಂಡಿದ್ದು ಅಂದರೆ ಲಲಿತ್ ಜ್ಯುವೆಲ್ಸಲ್ಲಿ. ಸೊ ಅದಕ್ಕೆ ನಾನು ಹಾಕ್ಬೋದು, ಪಾಪುನ ಹಾಕ್ಬೋದು. ಬಟ್ ಏನು ಒಂದೇ ಒಂದು ಡ್ರಾಬ್ಯಾಕ್ ಇದರಲ್ಲಿ ಅಂದರೆ, ಇದರಲ್ಲಿ ತಿರ್ಕೊತಾ ಇರುತ್ತೆ. ಅದನ್ನು ಸರಿ ಮಾಡ್ತಾ ಇರಬೇಕು. ನೋಡಿ, ಇದನ್ನು ಕೂಡ ತಿರ್ಕೊಂಡಿದೆ ಸೆಕೆಂಡ್ ಒನ್. ಅಲ್ಲ, ವೆರಿ ಕ್ಯೂಟ್ ಆಗಿದೆ. ದಯವಿಟ್ಟು ಲಿಂಕ್ ಕೇಳ್ಬಿಡಿ ಇದಕ್ಕೆ. ನನ್ನ ಹತ್ರ ಲಿಂಕ್ ಇಲ್ಲ. ಐ ಜಸ್ಟ್ ಹ್ಯಾವ್ ದಿಸ್. ಒಂದು ಬಿಂದಿ ಇಟ್ಕೊಂಬರ್ತೀನಿ. ಬಿಂದಿ ಇಸ್ ಮಿಸ್ಸಿಂಗ್. ನೈಸ್ ಅಲ್ಲ? ಅದಷ್ಟೇ ಅಲ್ಲ, ದೇರ್ ಇಸ್ ಮೋರ್. ಇದೊಂದು ಕೂಡ ಇದೆ. ಇದನ್ನು ಕೂಡ ಲಲಿತ್ ಜ್ಯುವೆಲ್ಸಲ್ಲೇ ತೊಗೊಂಡಿದ್ದು. ದಿಸ್ ಒನ್ ಹಾಕಿ ತೋರಿಸ್ತೀನಿ. ಯೂಶ್ವಲಿ ಹಬ್ಬಕ್ಕೆಲ್ಲ ಏನು ಮಾಡ್ತಿದ್ದೆ ಅಂತ ಅಂದರೆ, ಮುಂಚೆ ರೆಡಿ ಆಗಿಬಿಟ್ಟು ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೋ ಇಲ್ಲ ಅಂದರೆ ಎಲ್ಲರೂ ಆಚೆ ಹೋಗ್ತಾಯಿದ್ವಿ. ಸೊ ಏನು ಅನ್ಸೋದು, ಒಂಥರ ಹಬ್ಬ ಥರ ವೈಬ್ ಫೀಲ್ ಆಗ್ತಾಯಿತ್ತು ಮುಂಚೆ. ಬಟ್ ಇವಾಗ ಒಂದು ಸ್ವಲ್ಪ ಈ ಸತಿ ಆ್ಯಕ್ಚುಲಾಗಿ ಐ ಫೆಲ್ಟ್ ಸ್ವಲ್ಪ ಬೋರಿಂಗ್ ಇದೆಲ್ಲ. ಮನೇಲೇ ಕುತ್ಕೊಳ್ಳೋದು ಹಬ್ಬ ಮಾಡಿ ಅಂದರೆ ನಾಟ್ ಸೋ ಗ್ರೇಟ್. ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೋತಾ ಇದ್ದೆ, ಅದಕ್ಕೂ ಹೋಗೋಕ್ಕಾಗಲ್ಲ. ಪಾಪನ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ಅಣ್ಣಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಮೆಜೆಸ್ಟಿಕಲ್ಲೇ ಇದ್ದಲ್ಲ ಅದು. ಸಲಿವರೆಗೂ ಯಾವ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ. ಅದಕ್ಕೆ ಈ ಸರಿ ದೇವಸ್ಥಾನನೂ ಇಲ್ಲ ಯುಗಾದಿಗೆ. ದಿಸ್ ಈಸ್ ಅನದರ್ ಡಿಸೈನ್. ಯಾವುದು ನಂದಲ್ಲ, ಇದೆಲ್ಲ ಅಮ್ಮದು. ಜಸ್ಟ್ ಬಿಕಾಸ್ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಅಂದ ತಕ್ಷಣ ನಂದಂತೂ ಅಲ್ಲ, ಅಮ್ಮ ತೊಗೊಂಡಿರೋದು. ವೆರಿ ನೈಸ್ ಡಿಸೈನ್ ಅಂತ, ಡಿಫ್ರೆಂಟ್ ಶೇಡ್ ಆಫ್ ಗೋಲ್ಡಲ್ಲಿದೆ. ಇದು ವೆರಿ ಯುನೀಕ್ ಅಂತ ಫೀಲ್ ಆಯಿತು. ಸೊ ಅವ್ರು ತೊಗೋಬೇಕಾದ್ರೆ ಇದೇ ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ, ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದು ಹೇಳಿದಾಗ ಅಮ್ಮ ತೊಗೊಂಡ್ರು ಇದನ್ನು. ಸೂಪರ್ ಕಾಣ್ತಿದ್ದೀನಿ. ಎಲ್ಲಿ ಅಂದರೆ ಚೆನ್ನಾಗೇ ಕಾಣಿಸ್ತಾ ಇದೆ. ಕಲರ್ ಚೆನ್ನಾಗೇ ಇದೆ. ಅದು ಯಾಕೆ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತ ನಂಗೆ ಗೊತ್ತಿಲ್ಲ. ನಾರ್ಮಲ್ ಗೋಲ್ಡ್ ನೋಡಿ 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 ನಿಮ್ಗೆ ಅದೇ ಹೇಳಬೇಕು ಅಂತ ಅನ್ಸುತ್ತೆ. ಡಿಫ್ರೆಂಟಾಗಿ ಚೆನ್ನಾಗಿದೆ ಅದು. ಚೆನ್ನಾಗಿಲ್ಲ? ಓಕೆ. ಇನ್ನೊಂದು ಹಾಕ್ದಾ? ಅದು ಹಾಕಿಲ್ಲ. ಇದನ್ನು ಹಾಕೊಂಡು ನೋಡ್ತಾ ಇದ್ದು. ಆರ್ಕೆ ರಕ್ಷಕ್ ಬಾ. ಬಾಯಿ ಇಲ್ಲ ಮಮ್ಮದೆಲ್ಲ ನಮ್ದೇ ಬಾಯಿ. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅದೇ ಹೇಳೋ. ಹಾಂ ಚೆನ್ನಾಗಿದೆ. ಅದು ಚೆನ್ನಾಗಿ ಕಾಣಿಸುತ್ತಲ್ಲ, ಅದು ಚೆನ್ನಾಗಿ ಕಾಣಿಸುತ್ತಲ್ಲ ಇದಕ್ಕೆ. ಆ ಸರಿ ಸೇರ್ ಹಾಕೊಳ್ಳಿ. 2 ಬಿಚ್ಚಿಟ್ಟಿ
ಎರಡು ಬಿಚ್ಚಿಟ್ಟು ಇವಾಗಲೇ ಗೋಲ್ಡ್ ಶಾಪಿಗೆ ಹೋಗಿ ನನ್ನ ಹಸ್ಬೆಂಡು ಹೊಸದು ಗೋಲ್ಡ್ ತೆಕ್ಕೊಟ್ಟು ಬರ್ತಾರೆ. ನಾನು ಸ್ಟೀಮ್ ಕೂಡ ಇಟ್ಟಿದ್ದೀನಿ. ಯಾಕೆ ಅಂತ ಅಂದರೆ ಹೇಳ್ತಾರೆ ಚೆನ್ನಾಗಿ ಬಾಣಂತಿಯರು ಚೆನ್ನಾಗಿ ಸ್ನಾನ ಮಾಡಿ ಮಲ್ಕೊಂಡ್ಬಿಡ್ಬೇಕು, ಫುಲ್ ಸೆಕೆ ಬರೋ ಥರ ಮಲ್ಕೊಬೇಕು ಅಂತ. ಬಟ್ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ ನನಗೆ. ಅದಕ್ಕೆ ಏನು ಮಾಡಿದೆ, ಓಕೆ ಒಂದು ಆಲ್ಟರ್ನೇಟ್ ಹುಡ್ಕೋಣ ಅಂತ ಅಂದ್ಬಿಟ್ಟು ಸ್ಟೀಮ್ ಇದೆ ಅಲ್ವಾ, ಆ ಸ್ಟೀಮ್ ತೊಗೊಳ್ಳೋ ಟೈಮಲ್ಲಿ ಫುಲ್ ಬೆಡ್ಶೀಟ್ ಚೆನ್ನಾಗಿ ಮುಚ್ಕೊಂಡು ಫುಲ್ ಇಡೀ ಬಾಡಿಗೆ ಫುಲ್ ಒಂದು 20-25 ಮಿನಿಟ್ಸ್ ಫುಲ್ ಟು ಫುಲ್ ಸೆಕೆ ಆಗುತ್ತೆ. ಸೊ ಅದನ್ನು ಎವ್ರಿ ಡೇ ಮಾಡ್ತಾ ಇದ್ದೀನಿ ನಾನು. I don't know. I'll just put something on my face. ಆಯ್ತು 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 ತಡಿ ಹಾಕ್ಕೊಡ್ತೀನಿ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಅಲ್ಲೋ ಫೋಟೋ ಟರ್ನ್ ಮಾಡಲ್ಪ, ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ. ಹೋಗಿ ವಿಡಿಯೋ ಆಯ್ತು. ನನಗೆ ನೆಮ್ಮದಿನೇ ಇಲ್ಲ.